ಸ್ವಾಮಿ ಕೊರಗಜ್ಜ. ಓಂ ನಮ ಭಗವತೆ ವಾಸುದೇವಾಯ. ನಿಮ್ಮ ಬಗ್ಗೆ ನಿಮ್ಮ ವ್ಯಕ್ತಿಯಲ್ಲಿ ಯಾವ ರೀತಿಯ ಭಾವನೆ ಉಂಟು, ಅವರು ಏನು ಅಂದ್ಕೊಳ್ತಾ ಇದ್ದಾರೆ ಈ ನಿಮ್ಮ ಸಂಬಂಧದ ಬಗ್ಗೆ ನೋಡುವ. ಪ್ರಾರ್ಥನೆ ಮಾಡಿ ಅವರ ಹೆಸರನ್ನು 5 ಸಲ ಹೇಳಿಬಿಟ್ಟು, ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ನೀವು ಕಮೆಂಟಲ್ಲಿ ಹೇಳಿ ಪರ್ಸ್ನಲ್ ರೀಡಿಂಗ್ ಅಂತ. ನಾನು ಅಲ್ಲಿ ನಿಮಗೆ ಒಂದು ನಂಬರ್ ಕೊಡ್ತೇನೆ, ಅದಕ್ಕೆ ನೀವು ವಾಟ್ಸಪ್ ಮೆಸೇಜ್ ಹಾಕಬೇಕು ಪರ್ಸ್ನಲ್ ರೀಡಿಂಗ್ ಅಂತ. ಹಾಗೆಯೇ ಪ್ರೀತಿಯನ್ನು ಆಕರ್ಷಣೆ ಮಾಡಲಿಕ್ಕೆ ರೋಸ್ ಕ್ರಾಸ್ ಅನ್ನುವ ಬ್ರಾಸ್ಲೈಟ್ ಸಿಗುತ್ತೆ. ಇದು ತುಂಬ ಹೆಲ್ಪ್ ಮಾಡುತ್ತೆ. ಇವಾಗ ನೀವು ಮಾತನಾಡ್ತಾ ಇಲ್ಲ ಅಥವಾ ಆನ್ ಆ್ಯಂಡ್ ಆಫ್ ಸಿಚುವೇಶನ್ ಆಗ್ತಾ ಉಂಟು, ನಿಮ್ಮ ವ್ಯಕ್ತಿ, ಅದು ನಿಮ್ಮ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಅಥವಾ ನಿಮ್ಮಿಬ್ಬರ ಮಧ್ಯೆ ಏನೇ ಒಂದು ಸಂಬಂಧ ಇರ್ಬೋದು. ನಾನು ಪ್ರತಿಯೊಂದು ಸಂಬಂಧಕ್ಕೂ ರೆಸ್ಪೆಕ್ಟ್ ಕೊಡ್ತೇನೆ. ಸೊ ನಿಮ್ಮ ಮತ್ತು ನಿಮ್ಮ ಪರ್ಸನ್ ಮಧ್ಯೆ ಪದೇ ಪದೇ ಜಗಳ ಆಗ್ತಾ ಉಂಟು, ಅಥವಾ ಥರ್ಡ್ ಪಾರ್ಟಿಯಿಂದಾಗಿ ಅವರು ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ಅಂದರೆ ನಾನು ನಿಮ್ಮಕ್ಕೆ ಒಂದು ಎನರ್ಜಿ ಪಾಸ್ ಮಾಡಿ ರೋಸ್ ಕ್ರಾಸ್ ಬ್ರಾಸ್ಲೈಟ್ ಕೊಡ್ತೇನೆ. ಬೇಕು ಅಂದರೆ ಹೇಳಿ. ಅಥವಾ ಜಾಬಲ್ಲಿ ಸಮಸ್ಯೆ ಆಗ್ತಾ ಉಂಟು, ಬ್ಲ್ಯಾಕ್ ಮ್ಯಾಜಿಕ್ ಅಥವಾ ಇನ್ಯಾವುದೇ ಸಮಸ್ಯೆ ಇದ್ರೂ ನಿಮಗೆ ನಾನು ಒಂದು ನಿಮ್ಮ ರಾಶಿ ನಕ್ಷತ್ರ ಹಾಗೆಯೇ ಜನ್ಮ ದಿನಾಂಕ ಇದ್ರೂ ಓಕೆ, ರಾಶಿ ನಕ್ಷತ್ರ ಬೇಕಂತ ಇಲ್ಲ, ಸೊ ಫೋಟೋ ಇದ್ರೂ ಓಕೆ, ನಾನು ನಿಮಗೆ ಒಂದು ಎನರ್ಜಿ ಪಾಸ್ ಮಾಡಿ ನಿಮಗೆ ಬ್ರಾಸ್ಲೈಟ್ ಕೊಡ್ತೇನೆ. ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ. ಮತ್ತು ಅಲ್ಲಿ ನಾನೊಂದು ನಂಬರ್ ಕೊಡ್ತೇನೆ, ಅದಕ್ಕೆ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಬೇಕಾಗುತ್ತೆ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಇದು ನಿಮಗೆ ಎಲ್ಲನೂ ಅನ್ವಯ ಆಗಬೇಕು ಅಂತ ಇಲ್ಲ, ಬಟ್ ಆಲ್ಮೋಸ್ಟ್ ನಾನು ಎಲ್ಲ ಆ್ಯಂಗಲಿಂದ ಕವರ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ ರೀಡಿಂಗ್ ಟೈಮಲ್ಲಿ. ನಿಮಗೆ ಅನ್ವಯ ಆಯಿತು ಅಂದರೆ ಅನ್ವಯ ಆಯಿತು ಅಂತ ಹೇಳಿ ಪಾಸಿಟಿವ್ ಆಗಿರಿ. ಕಣ್ಣೀರು ಹಾಕಬೇಡಿ, ದುಃಖ ಪಡಬೇಡಿ, ಅತಿಯಾಗಿ ಆಲೋಚನೆ ಮಾಡಲಿಕ್ಕೆ ಹೋಗಬೇಡಿ, ಅಂದರೆ ನೆಗೆಟಿವ್ ಎನರ್ಜಿ ಪಾಸ್ ಆಗುತ್ತೆ. ಅದಕ್ಕೆ ಹೇಳ್ತಾ ಇದ್ದೇನೆ, ರೀಡಿಂಗ್ ಟೈಮಲ್ಲಿ ನೀವು ಕಣ್ಣೀರು ಹಾಕ್ತಾ ಇದ್ದರೆ ನಿಮಗೆ ಅನ್ವಯ ಆಗೋದು ಕೂಡ ಆಗದೇ ಇರ್ಬೋದು. ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ. ನೋಡುವ ಏನು ಬರುತ್ತೆ ಅಂತ. ಇಲ್ಲಿ ಅಂದರೆ ನೀವಿರ್ಬೋದು ಅಥವಾ ನಿಮ್ಮ ವ್ಯಕ್ತಿ ಇರ್ಬೋದು. ಇವಾಗ ಒಂದು ರೀತಿಯಲ್ಲಿ ಆನ್ ಆ್ಯಂಡ್ ಆಫ್ ಸಿಚುವೇಶನ್ ಅಥವಾ ಏನೋ ಒಂದು ಟೆನ್ಷನಲ್ಲಿ ಅಥವಾ ಮನಸ್ಥಿತಿ ಸರಿ ಇಲ್ಲ, ಯಾವುದೋ ಅಂದರೆ ಎಲ್ಲಿಗೂ ಹೋಗ್ಲಿಕ್ಕೂ ಇಷ್ಟ ಇಲ್ಲ, ಅಥವಾ ನಿಮಗೆ ನೀವೇ ಖುಷಿ ಇಲ್ಲ, ನಿಮ್ಮನ್ನು ನೀವೇ ಸಂತೋಷವಾಗಿ ನೋಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂದರೆ ಇಲ್ಲಿ ಥರ್ಡ್ ಪಾರ್ಟಿಯಿಂದಾಗಿ ಅಥವಾ ನಿಮ್ಮಿಬ್ಬರ ಮಧ್ಯೆ ಏನೋ ಒಂದು ಜಗಳ ಆಗಿದೆ, ಅಥವಾ ಏನೋ ನೀವು ಕೇಳಿದ್ದೀರಾ, ಅಥವಾ ಅವರಿಂದ ಏನೋ ಉತ್ತರ ಬರಬೇಕಿತ್ತು, ಅದು ಅವರು ರಾಂಗ್ ಆಗಿ ಮಾತನಾಡಿದ್ರು, ಮೊದಲು ಸರಿ ಇದ್ದರು, ಇವಾಗ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ. ಅದು ನಿಮ್ಮ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು. ಇಲ್ಲಿ ಕೆಲವರು ಮ್ಯಾರೇಜ್ ಆದವರು ಕೂಡ, ರಿಲೇಷನ್ಶಿಪ್ಪಲ್ಲಿ ಇದ್ದವರು ಕೂಡ ಇದ್ದೀರಾ. ನಾನು ಪ್ರತಿಯೊಂದು ಸಂಬಂಧಕ್ಕೂ ರೆಸ್ಪೆಕ್ಟ್ ಕೊಡ್ತೇನೆ. ಸೊ ಇಲ್ಲಿ ಎಲ್ಲ ಒಂದು ಕಡೆ ಪ್ರೀತಿ ಸ್ಟಾರ್ಟ್ ಮಾಡಿದ್ದು ಅವರು, ಬಟ್ ಇವಾಗ ನಿಮಗೆ ಅಂದರೆ ಅವರ ತಪ್ಪನ್ನೆಲ್ಲ ನಿಮ್ಮ ಮೇಲೆ ಹಾಕ್ತಾ ಇದ್ದಾರೆ. ನೀನು ನನಗೆ ಇಷ್ಟ ಇಲ್ಲ, ಅಥವಾ ನೀನು ನನಗೆ ಬೇಡ, ನನಗೆ ನನ್ನ ಲೈಫ್ ಬೇಕು, ನನ್ನ ಲೈಫೇ ಮೇಯ್ನ್, ನನ್ನ ಲೈಫಲ್ಲಿ ಇರುವಂಥ ಖುಷಿ ಮೇಯ್ನ್ ಅಂತ ಅಂದರೆ ನಿಮ್ಮನ್ನಿಲ್ಲಿ ಅವಾಯ್ಡ್ ಮಾಡ್ತಾ ಇದ್ದಾರೆ. ಮತ್ತು ಕೆಲವರ ಲೈಫಲ್ಲಿ ಸ್ಟಕ್ ಎನರ್ಜಿ ಆಗ್ತಾ ಉಂಟು, ಕರೆಕ್ಟ್ ಡಿಸಿಷನ್ ತಗೊಳ್ತಾ ಇಲ್ಲ, ಪದೇ ಪದೇ ಮಾತನಾಡ್ತೀರಾ ಖುಷಿಯಾಗಿ, ಮತ್ತು ಸಡನ್ ಜಗಳ ಆಗ್ತೀರಾ. ಇದು ಹೌದಾ ಅಲ್ವಾ ಅಂತ ಹೇಳಬೇಕು ಅಂದರೆ ಎಲ್ಲನೂ ಓಕೆ, ಬಟ್ ಸಡನ್ನಾಗಿ ಜಗಳ ಆಗುತ್ತೆ, ಅಥವಾ ಏನೋ ಒಂದು ನಿಮ್ಮ ಕಣ್ಣೀರನ್ನು ಒರೆಸ್ತಾ ಇದ್ದಂತಹ ವ್ಯಕ್ತಿ ಇವತ್ತು ನಿಮ್ಮ ಕಣ್ಣೀರಿಗೆ ಕಾರಣ ಆಗಿದ್ದಾರೆ. ಹೌದಾ ಅಲ್ವಾ ಅಂತ ಹೇಳಬೇಕು. ಫಸ್ಟ್ ಚೆನ್ನಾಗಿತ್ತು ಈ ರಿಲೇಷನ್ಶಿಪ್ಪು. ಇದು ಜನರಲ್ ಆಗಿರುತ್ತೆ. ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಕಮೆಂಟಲ್ಲಿ ಪರ್ಸ್ನಲ್ ರೀಡಿಂಗ್ ಅಂತ ಹೇಳಿ, ಅದಕ್ಕೆ ನೀವು ಅಮೌಂಟ್ ಪೇ ಮಾಡಬೇಕಾಗುತ್ತೆ ಪರ್ಸ್ನಲ್ ರೀಡಿಂಗಿಗೆ. ಇಲ್ಲಿ ಅವರ ಮುಂಚಿನ ಥರ ಇಲ್ಲ. ನಿಮ್ಮ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ತುಂಬ ಬದಲಾಗಿದ್ದಾರೆ. ಒಂದು 75% ಚೇಂಜಸ್ ಇಲ್ಲಿ ಕಾಣ್ತಾ ಉಂಟು ಆಲ್ಮೋಸ್ಟು. ಮುಂಚೆ ನಿಮ್ಮ ಕಣ್ಣಲ್ಲಿ ಒಂದೇ ಒಂದು ಅಂದರೆ ಡ್ರಾಪ್ ಕಣ್ಣೀರು ಹಾಕಿಸ್ತಾ ಇರಲಿಲ್ಲ. ನೀನು ನನ್ನ ದೇವತೆ, ನೀನು ನನ್ನ ಜೀವ, ನೀನೇ ನನಗೆ ಸರ್ವಸ್ವ ಅಂತ ನಿಮ್ಮ ಹುಡುಗಿ ಅಥವಾ ಹುಡುಗ ಹೇಳಿರ್ಬೋದು. ಬಟ್ ಇತ್ತೀಚೆಗೆ ಅವರು ತುಂಬ ಅವರ ನಡವಳಿಕೆಯಲ್ಲಿರ್ಬೋದು, ಅವರು ತೋರಿಸುವಂತಹ ಪ್ರೀತಿಯಲ್ಲಿರ್ಬೋದು, ಅಥವಾ ಅವರು ಮಾತನಾಡುವ ರೀತಿಯಲ್ಲಿರ್ಬೋದು, ಎಲ್ಲನೂ ಬದಲಾಗಿದೆ. ಯಾರು ನಿಮಗೋಸ್ಕರ ಕಣ್ಣೀರು ಹಾಕಿದ್ದಾರೆ, ಯಾರು ನಿಮಗೋಸ್ಕರ ಗಂಟೆಗಟ್ಟಲೆ ಕಾದು ನಿಲ್ತಾ ಇದ್ರು, ಇತ್ತೀಚಿನ ದಿನಗಳಲ್ಲಿ ಆ ವ್ಯಕ್ತಿಗೆ ನಿಮ್ಮ ನೆನಪೇ ಇಲ್ಲ, ಅಥವಾ ನಿಮ್ಮಿಂದ ದೂರ ಆಗಲಿಕ್ಕೆ ಅವರು ಟ್ರೈ ಮಾಡ್ತಾ ಇದ್ದಾರೆ. ಆ ಥರ ಒಂದು ಫೀಲಿಂಗ್ಸ್ ನಿಮಗೆ ಬರ್ತಾ ಉಂಟು ಇಲ್ಲಿ. ಸೊ ಈ ಸಿಚುವೇಶನ್ ಯಾವ ಥರ ಮಾಡೋದು, ಮನೆಯಲ್ಲಿ ನಿಮ್ಮ ಸಂಬಂಧಕ್ಕೆ ಹೋಗ್ತಾ ಇಲ್ಲ, ಅಥವಾ ನಿಮ್ಮ ಸಂಬಂಧದಲ್ಲಿ ಸಮಸ್ಯೆ ಆದ್ರೂ ಸರಿ ಮಾಡಲಿಕ್ಕೂ ನಿಮಗೆ ಆಗ್ತಾ ಇಲ್ಲ. ಇಲ್ಲಿ ಎಲ್ಲ ಒಂದು ಕಡೆ ನಿಮಗೆ ನೀವೇ ಶಿಕ್ಷೆ ಕೊಟ್ಕೊಳ್ಳೋ ಥರ ಆಗಿದೆ. ಅಂದರೆ ಈ ಪ್ರೀತಿ ನನಗೆ ಬೇಕಿತ್ತಾ, ಈ ರಿಲೇಷನ್ಶಿಪ್ಪು ನನಗೆ ಬೇಕಿತ್ತಾ, ನಾನೇನು ತಪ್ಪು ಮಾಡಿದೆ, ಅಥವಾ ಈ ರಿಲೇಷನ್ಶಿಪ್ಪನ್ನು ಉಳಿಸ್ಕೊಳ್ಳಿಕ್ಕೆ ನನಗೆ ಆಗ್ತಾ ಇಲ್ವಾ
ಅಂದರೆ ನಿಮ್ಮ ಮನಸ್ಸನ್ನು ನಿಮ್ಮ ವ್ಯಕ್ತಿ ಅರ್ಥ ಮಾಡ್ಕೊಳ್ತಾ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ತುಂಬ ನಿಮಗೆ ಕಿರಿಕಿರಿ ಆಗ್ತಾ ಉಂಟು ಈ ಸಂಬಂಧದಲ್ಲಿ, ಅಥವಾ ನಿಮ್ಮ ವ್ಯಕ್ತಿಗೆ ದ್ವಂದ್ವ ಮನಸ್ಸಿರ್ಬೋದು, ನಿಮ್ಮನ್ನು ಆಯ್ಕೆ ಮಾಡ್ಕೊಳ್ಳೋದು ಅಥವಾ ಬೇರೆಯವರನ್ನು ಅನ್ನುವ ಒಂದು ಸಿಚುವೇಶನ್. ಮತ್ತು ಇಲ್ಲಿ ಫಿನಾನ್ಷಿಯಲ್ ಕಂಡೀಷನ್ ಕೂಡ ನಿಮ್ಮ ವ್ಯಕ್ತಿಯದು ಅಷ್ಟೇ ಉಂಟು. ಹಾಗೆಯೇ ಶಕ್ತಿ ಎನರ್ಜಿ ಫ್ಯಾಮಿಲಿಯಲ್ಲಿ ತುಂಬ ಅವರಿಗೆ ಅಂದರೆ ಒಂದು ರೀತಿ ಅವರು ಫ್ಯಾಮಿಲಿಗೆ ತುಂಬ ರೆಸ್ಪೆಕ್ಟ್ ಕೊಡ್ತಾರೆ, ಹಾಗೆಯೇ ಫ್ಯಾಮಿಲಿ ಮಾತಿಗೆ ತುಂಬ ವ್ಯಾಲ್ಯೂ ಕೊಡ್ತಾರೆ. ಹಾಗಾಗಿ ನಿಮ್ಮನ್ನು ಇಲ್ಲಿ ಸ್ವಲ್ಪ ಜಾಸ್ತಿನೇ ಅವಾಯ್ಡ್ ಮಾಡ್ತಾ ಇದ್ದಾರೆ. ಸ್ಟಾರ್ಟಿಂಗಲ್ಲಿದ್ದ ವ್ಯಕ್ತಿ ಇವಳೇ ನನ್ನನ್ನಷ್ಟು ಪ್ರೀತಿ ಮಾಡಿದ್ದ, ಇವನೇ ನನ್ನ ಜೊತೆ ಇದ್ದ, ಆ ಥರ ಒಂದು ನಿಮಗೆ ಡೌಟ್ ಬರ್ತಾ ಉಂಟು. ಅವರಿಗೂ ಇಲ್ಲಿ ಕ್ಲಾರಿಟಿ ಇಲ್ಲ. ನೀವು ರ್ಯಾಶ್ ಆಗಿ ಮಾತನಾಡಿದರೆ ಅಥವಾ ಸಿಟ್ಟಲ್ಲಿ ಮಾತನಾಡಿದರೆ ಇಲ್ಲಿ ಸಮಸ್ಯೆ ಇನ್ನಷ್ಟು ಜಾಸ್ತಿ ಆಗುತ್ತೆ. ಸೊ ಇಲ್ಲಿ ಒಂದು ಚೇಂಜಸ್ ಬರಬೇಕು. ಬಟ್ ನೀವು ತಾಳ್ಮೆಯಲ್ಲಿ ಇದ್ದಾಗ ಮಾತ್ರ ಅದು ಆಗುತ್ತೆ. ಅಂದರೆ ಅವರು ಏನು ಹೇಳ್ತಾರೆ ಅಂತ ತಾಳ್ಮೆಯಿಂದ ಕೇಳಬೇಕಾಗುತ್ತೆ. ಅತಿಯಾಗಿ ಏನೇನು ಆಲೋಚನೆ ಮಾಡುವುದಲ್ಲ. ನೀವು ಜಾಸ್ತಿ ಕಣ್ಣೀರು ಹಾಕ್ತೀರಾ, ಜಾಸ್ತಿ ನೆಗೆಟಿವ್ ಎನರ್ಜಿಯನ್ನು ನೀವು ಆಕರ್ಷಣೆ ಮಾಡ್ತೀರಾ. ಪದೇ ಪದೇ ನಿಮಗೆ ನೀವೇ ಏನೇನೋ ಪ್ರಶ್ನೆ ಕೇಳ್ಕೊಳ್ತೀರಾ, ಏನೇನೋ ಆಲೋಚನೆ ಮಾಡ್ತೀರಾ. ನಿಮ್ಮ ವ್ಯಕ್ತಿಗೆ ಈಗ ನಾನು ಹೇಳಿದ್ದೇ ಆಗಬೇಕು ಅಥವಾ ನನ್ನದೇ ಎಲ್ಲ. ಸೊ ಆ ಥರ ಒಂದು ಮೈಂಡ್ಸೆಟ್. ಅವರು ಎಷ್ಟು ಜನ ಜೊತೆ ಮಾತನಾಡಿದ್ರು ಓಕೆ, ಬಟ್ ನೀವು ಮಾತನಾಡಿದಾಗ ತುಂಬ ಪ್ರೆಸೆಸಿವ್ ಆಗಿ ನೋಡ್ತಾರೆ. ಪ್ರೀತಿ ಅನ್ನೋದುಂಟು ಟ್ರೂ ಅದು. ಮತ್ತು ಇಲ್ಲಿ ಎಲ್ಲ ಒಂದು ಕಡೆ ಅವರು ನಿಮಗೆ ಏನು ವ್ಯಾಲ್ಯೂ ಕೊಡಬೇಕು, ಏನು ನಿಮಗೆ ಗೌರವ ಸಿಗಬೇಕು ಅದನ್ನು ಕೊಡ್ತಾ ಇಲ್ಲ. ಸೊ ನಿಮ್ಮನ್ನೊಂದು ಪ್ರೇಮಿಯಾಗಿರ್ಬೋದು ಅಥವಾ ನಿಮ್ಮನ್ನೊಂದು ಹೆಂಡತಿಯಾಗಿ, ಹಸ್ಬೆಂಡ್ ಆಗಿ, ಲವರ್ ಆಗಿ ಅವರು ನೋಡುವಂತಹ ಮನಸ್ಥಿತಿಯನ್ನು ಇವಾಗ ಕಲ್ತ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದೇನೆ ನಾನು. ಅಷ್ಟು ಇಲ್ಲಿ ಕ್ಲಿಯರ್ ಆಗಿ ಇಲ್ಲ ರಿಲೇಷನ್ಶಿಪ್ಪಲ್ಲಿ. ಸೊ ಕೆಲವರಲ್ಲಿ ನಾನು ಆಗಲೇ ಹೇಳಿದಾಗೆ ಮದುವೆ ಆದವರು ಕೂಡ ಇದ್ದೀರಾ. ಇಲ್ಲಾಂದ್ರೆ ಒಂದಷ್ಟು ಅಕ್ಕ ಎನರ್ಜಿ ಕಾಣಿಸ್ತಾ ಉಂಟು ನನಗೆ. ಸೊ ಇದು ಹೀಲ್ ಆಗಬೇಕು. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಪರ್ಸನಲ್ ರೀಡಿಂಗ್ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ. ಹಾಗೆಯೇ ರೋಸ್ ಕ್ರಾಸ್ ಬ್ರಾಸ್ಲೆಟ್ ಬೇಕು ಅಂದರೆ ಹೇಳಿ, ಎನರ್ಜಿ ಪಾಸ್ ಮಾಡಿ ಕೊಡ್ತೇನೆ. ಇಲ್ಲಿ ಮತ್ತು ಅಲ್ಲಿ ಅವರಿಗೆ ಏನೋ ಸಮಸ್ಯೆ ಆದ್ರೂ ಇಲ್ಲಿ ನಿಮ್ಮದೇ ಸಮಸ್ಯೆ, ನೀವೇ ನನಗೆ ಇರಿಟೇಷನ್ ಮಾಡೋದು, ಕಿರಿಕಿರಿ ಮಾಡೋದು ಅಂತ ನಿಮ್ಮ ಮೇಲೆ ಆಗ್ತಾ ಇದ್ದಾರೆ. ಇಲ್ಲಿ ಕೆಲವರದ್ದು ಇಲ್ಲಿ ಸೋಲ್ಮೆಂಟ್ ಕನೆಕ್ಷನ್, ಕೆಲವರದ್ದು ಟ್ವಿನ್ ಫ್ಲೇಮ್ ಜರ್ನಿ, ಆಲ್ಮೋಸ್ಟ್ ಸೋಲ್ಮೆಂಟ್ ಕನೆಕ್ಷನ್ ಇಲ್ಲಿ. ಅಂದರೆ ಇಲ್ಲಿ ತುಂಬ ನೀವು ನೋವು ಅನುಭವಿಸಿದ್ದೀರಾ ಈ ರಿಲೇಷನ್ಶಿಪ್ಪಲ್ಲಿ. ನೋಡಿ, ಫಸ್ಟಿಗೆ ಒಂದು ನೀವು ಚೆನ್ನಾಗಿದ್ರು, ಬಟ್ ಇವಾಗ ಇತ್ತೀಚಿನ ದಿನಗಳ ಏನಕ್ಕಾದ್ರೂ ಈ ಸಂಬಂಧದಲ್ಲಿ ಏನಕ್ಕಾಗಿ ಇವರನ್ನು ಪ್ರೀತಿ ಮಾಡಿದ್ನ, ನನಗೆ ಇರಬೇಕಿತ್ತು ಆ ಥರ. ಇದು ಸರಿ ಹೋಗುತ್ತಾ ಅಂತ ಕೇಳೋದಾದರೆ ಸರಿ ಹೋಗುತ್ತೆ, ಬಟ್ ನೀವು ವೆಯ್ಟ್ ಮಾಡಬೇಕು ಇಲ್ಲಿ. ಸೊ ಅವರ ಮಾತಿಗೆ ನೀವು ಸ್ವಲ್ಪ ರೆಸ್ಪೆಕ್ಟ್ ಕೊಡುವುದು ಅಂತ ಹೇಳೋದಕ್ಕಿಂತ ಜಾಸ್ತಿ ಅವರ ಮಾತಿಗೆ ಓಕೆ ಅಂತ ಹೇಳ್ತಾ ಬನ್ನಿ. ಸದ್ಯದ ಮಟ್ಟಿಗೆ ನೀವು ರ್ಯಾಶ್ ಆಗಿ ಮಾತನಾಡಲಿಕ್ಕೆ ಹೋದರೆ ಸಮಸ್ಯೆ ಇನ್ನಷ್ಟು ಜಾಸ್ತಿ ಆಗುತ್ತೆ ಇಲ್ಲಿ. ಮತ್ತು ಕೆಲವರಿಗೆ ನೆಗೆಟಿವ್ ಎನರ್ಜಿ ಪಾಸ್ ಆಗಿದೆ, ಮತ್ತು ಕೆಲವು ರಿಲೇಷನ್ಶಿಪ್ಪಲ್ಲಿ ಆ ವ್ಯಕ್ತಿ ಸಂವಹನಕ್ಕೆ ಒಳಗಾಗಿದ್ದಾರೆ. ಹಾಗಾಗಿ ಆ ವ್ಯಕ್ತಿಗೆ ನಿಮ್ಮ ಮೇಲೆ ಮೋಹ ಇರ್ಬೋದು, ಪ್ರೀತಿ ಇರ್ಬೋದು, ಆಕರ್ಷಣೆ ಇರ್ಬೋದು ಕಡಿಮೆ ಆಗಿದೆ. ಪ್ರೀತಿಯಲ್ಲಿ ಆಕರ್ಷಣೆ ಅನ್ನೋದು ಮೇಯ್ನ್ ಆಗಿ ಬೇಕೇ ಬೇಕಾಗುತ್ತೆ. ಸೊ ನಾನು ನಿಮಗೆ ಒಂದು ಶಬ್ದದ ಮಂತ್ರವನ್ನು ಹೇಳ್ತೇನೆ ವಿಡಿಯೋದ ಕೊನೆಯಲ್ಲಿ. ಸೊ ಅದನ್ನು ಪದೇ ಹೇಳ್ತಾ ಇರಿ. ಸೊ ಸಂಬಂಧದಲ್ಲಿ ಹೀಲಿಂಗ್ ಅನ್ನೋದು, ಅಟ್ರಾಕ್ಷನ್ ಅನ್ನೋದು ಜಾಸ್ತಿ ಆಗುತ್ತೆ. ಅದನ್ನು 1 ನಿಮಿಷ ಹೇಳ್ತೀರಾ, 1 ಗಂಟೆ ಹೇಳ್ತೀರಾ, 10 ನಿಮಿಷ ಹೇಳ್ತೀರಾ, ಅದು ನಿಮಗೆ ಬಿಟ್ಟಿದ್ದು. ನಿಮ್ಮ ಅನುಕೂಲ, ನಿಮ್ಮ ಟೈಮಿಂಗ್ ನೋಡಿಕೊಂಡು ನೀವು ಹೇಳಬೇಕು. ನಿಮ್ಮ ಹುಡುಗ ಅಥವಾ ಹುಡುಗಿಯನ್ನು ಮನಸ್ಸಿನಲ್ಲಿ ನೆನಪು ಮಾಡಿಕೊಂಡು ನೀವು ಇದನ್ನು ಹೇಳಬೇಕು. ಮಂತ್ರ ಹೇಳ್ತೇನೆ. ಮತ್ತು ಇಲ್ಲಿ ನೀವು ಆದಷ್ಟು ತಾಳ್ಮೆಯಿಂದ ಇರಬೇಕು. ಮತ್ತು ಟೆನ್ಷನ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಒಂದು 2-3 ತಿಂಗಳಲ್ಲಿ ಇದು ಸುಧಾರಣೆಯನ್ನು ಕಾಣುತ್ತೆ. ಒಂದು ಪಾಸಿಟಿವ್ ಚೇಂಜಸ್ ಅನ್ನೋದು ಬರುತ್ತೆ. ಕ್ಲೀಮ್ 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 ಈ ಒಂದು ಮಂತ್ರವನ್ನು ನೀವು ಹೇಳ್ತಾ ಹೋಗಿ. ಇದು ತುಂಬ ಒಳ್ಳೆಯ ಎಫೆಕ್ಟ್ ಅಂದರೆ ರಿಸಲ್ಟನ್ನು ಕೊಡುತ್ತೆ. ನಿಮಗೆ ಗೊತ್ತಾಗುತ್ತೆ ಯಾವ ಥರ ಬದಲಾವಣೆ ಬರುತ್ತೆ ಅಂತ. ಸೊ ಹಾಗೆಯೇ ಯಾರಿಗಾದ್ರೂ ಜಾಯಿನ್ ಬಟನ್ ಜಾಯ್ನ್ ಇದ್ದರೆ ಜಾಯ್ನ್ ಆಗ್ಬೋದು. ಅಲ್ಲಿ ನಾನು ಕೆಲವೊಂದು ಮಂತ್ರಗಳನ್ನು ಹೇಳಿಕೊಟ್ಟಿದ್ದೇನೆ, ಕೆಲವೊಂದು ತಂತ್ರಗಳನ್ನು ಹೇಳಿಕೊಟ್ಟಿದ್ದೇನೆ. ಮತ್ತು ಅಲ್ಲಿ ನೀವೇನು ಕಮೆಂಟ್ ಮಾಡ್ತಿರೋದು ಹೈಡ್ ಆಗಿರುತ್ತೆ, ನನಗೆ ಮತ್ತು ನಿಮಗೆ ಮಾತ್ರ ಗೊತ್ತಿರುತ್ತೆ. ಸೊ ಬೇರೆ ಯಾರಿಗೂ ಗೊತ್ತಾಗಲ್ಲ. ಸೊ ಯಾರಿಗಾದ್ರೂ ಜಾಯಿನ್ ಬಟನ್ ಜಾಯ್ನ್ ಆಗಲಿಕ್ಕಿದ್ರೆ ಸಬ್ಸ್ಕ್ರೈಬರ್ ಪಕ್ಕದಲ್ಲಿ ಜಾಯಿನ್ ಬಟನ್ ಉಂಟು, ಜಾಯಿನ್ ಆಗಿ. ನಿಮ್ಮ ಸ್ವಂತ ಅಕ್ಕ ಅಂತ ತಿಳ್ಕೊಳ್ಳಿ, ಯಾವುದಕ್ಕೂ ಹೆಸಿಟೇಟ್ ಮಾಡಬೇಡಿ. ಸೊ ಪರ್ಸ್ನಲ್ ರೀಡಿಂಗಲ್ಲಿ ಇರ್ಬೋದು ಅಥವಾ ನನ್ನ ಜೊತೆ ಏನಾದರೂ ಶೇರ್ ಮಾಡಲಿಕ್ಕೆ ಇರ್ಬೋದು. ಸೊ ಫ್ರೀ ಆಗಿರಿ ನನ್ನ ಜೊತೆ. ನಾನು ಯಾವಾಗಲೂ ಹೇಳ್ತೇನೆ, ನಿಮ್ಮ ಸ್ವಂತ ಅಕ್ಕ ಅಂತ ತಿಳ್ಕೊಳ್ಳಿ. ಪ್ರತಿಯೊಂದು ರಿಲೇಷನ್ಶಿಪ್ಗೂ ನಾನು ರೆಸ್ಪೆಕ್ಟ್ ಕೊಡ್ತೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಈ ಬೇರೆಯವರಿಗೂ ಈ ವಿಡಿಯೋ ರೀಚ್ ಆಗಲಿಕ್ಕೆ ಸಹಾಯ ಮಾಡಿ ಅಂತ ಕೇಳ್ಕೊಳ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನನ್ನ ಆರಾಧ್ಯ ದೇವರಾದ ಕೊರಗಜ್ಜ ಮಹಾವಿಷ್ಣು ಮಹಾದೇವರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರುವಂತೆ ಪ್ರಾರ್ಥಿಸ್ತೇನೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಖುಷಿಯಾಗಿರಿ.